ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದ್ದಾರೆ. ಇವರೇ ಮದುವೆ ಗಂಡು ಅಲ್ಲ, ಇವರಲ್ಲ ರಾಹುಲ್. ಎಲ್ಲ ಬೈಕ್ ತಗೊಂಡೋಗಲ್ಲ, ಅವ್ರು ಸಿಕ್ಸರ್ ಬೇಕು. ಇವತ್ತು ನೆಸಿಟಿ ಇದೆ. ನಿಮ್ಗೆ ಮೋಟರ್ ಮಿಸ್ ಆಗಲ್ಲ, ಮೋಟರ್ ಮಾಡಿಸ್ತೀವಿ. ಬೈಕ್ ಫ್ರೆಂಡ್ಸ್ ಏನೇ ಅಲ್ವಾ, ಸೊ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ಗಳು ಅವರವರ ಸೂಪರ್ ಬೈಕ್ ತರ್ತಾರೆ. ಸಾರಿ, ಒಂದು ನಾಯ್ಸ್ ಬೇಕಾದ್ರೆ ಕಂಪ್ಲೇನಿಂಗ್. ಹಾಂ, ಓಕೆ ಓಕೆ. ಎಲ್ಲಿ ಸ್ಟ್ರೈಟಾ? ಅಲ್ಲಿ ತೋರಿಸಿಲ್ಲ. ಇಲ್ಲಿ ರಾಹುದು, ಬೂಜಾ, ಹರ್ಷದು, ಸಿಬಿಆರ್. ನೀನು ಹೋಗ್ರು, ನಿನ್ನ ಕರೆದ್ರೆ ನೀನು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿಯಲ್ಲ. ಊಟ ಕೊಡ್ತಾರೆ, ಫಸ್ಟ್ ಊಟ ಕೊಡೋಣ. ಅಲ್ಲಿ ಗಂಡ ಅಪ್ರೂವಲ್ ಕೊಡಬೇಕು. ಗಂಡ ಅಪ್ರೂವಲ್ ಕೊಡಬೇಕು. ಇವನು ಇನ್ನೂ ಮದುವೆ 6 ತಿಂಗಳೈತೆ. ಫುಲ್ಲು ಹಿಂಗೆ ನೆಕ್ಸ್ಟ್ ನಮ್ಮ ರಾಹುಲ್ ಮದುವೆಗೆ, ಅಂದರೆ ಈ ರಾಹುಲ್ ಬೇರೆ, ಇನ್ನೊಬ್ಬ ರಾಹುಲ್ ಬೇರೆ. ಈ ರಾಹುಲ್ ಬೇರೆ, ಇನ್ನೊಬ್ಬ ರಾಹುಲ್ ಬೇರೆ. ಆ ರಾಹುಲ್ ಮದುವೆಲಿ ಈ ಥರ ನಾನು ಫುಲ್ ಅಪ್ರೂವಲ್ ತಗೊಂಡು ಕರ್ಕೊಂಡು ಬರ್ತೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಆ್ಯಕ್ಚುಲಿ ತುಂಬಾ ಗ್ಯಾಪ್ ಆಗ್ತಿದೆ ಬೈಸಲ್ಲಿ, ಯಾಕಂದರೆ ತುಂಬಾ ಬಿಸಿ ಇದ್ದೀವಿ ವರ್ಕಲ್ಲಿ. ಅದ್ರ ಜೊತೆಗೆ ಅದು ಬಿಟ್ಬಿಡು ಅದ್ರ ಜೊತೆಗೆ ನಾವೇನಂದರೆ ರೀಲ್ಸ್ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದ್ದಾರೆ. ಇವರೇ ಮದುವೆ ಗಂಡು ಅಲ್ಲ, ಇವರಲ್ಲ ರಾಹುಲ್. ಬಟ್ ಇವರೇ ರೆಡಿ ಆಗಿಬಿಟ್ಟಿದ್ದಾರೆ. ಗೊತ್ತಲ್ಲ ನಮ್ಮ ಜಯಣ್ಣ ಎಲ್ಲೇ ಹೋದ್ರು ನೆಕ್ಸ್ಟ್ ಲೆವೆಲ್, ಬೇರೆ ಲೆವೆಲ್. ಏನಿಲ್ಲ ಗೈಸ್, ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಅಂಕಿ ವೆಡ್ಡಿಂಗ್ ಹೆಂಗೆ ರೆಡಿ ಆಗಬೇಕು. ಅಯ್ಯೋ, ನೆಕ್ಸ್ಟ್ ನಿಂದ ಬರೋ ಮದುವೆ, ಆಮೇಲೆ ನಂದು. ಫಸ್ಟ್ ಟೈಮ್ ಏನೋ ವೆಡ್ಡಿಂಗ್ ವ್ಲಾಗ್ ಮಾಡ್ತಾ ಇದೀವಲ್ವಾ. ಎಲ್ಲೂ ವೆಡ್ಡಿಂಗ್ ವ್ಲಾಗೇ ಮಾಡಿಲ್ಲ. ಅಂದ್ರೆ ಹೋಗ್ತಾ ಇರ್ತೀವಿ ಒಟ್ಟಿಗೆ ಸುಮಾರಕ್ಕೆ, ಬಟ್ ಎಲ್ಲೂ ವೆಡ್ಡಿಂಗ್ ವ್ಲಾಗ್ ಮಾಡಿಲ್ಲ. ನಮ್ ಸಿದ್ಧಾರ್ಥ್ ನೋಡಿ ಫುಲ್ ಹೆಂಗ್ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಈ ಗೋಲ್ಡ್ ಚೈನ್ ಕೊಡ ಮಾಮ, ಹಾಕೊಳ್ತೀನಿ. ಆಕ್ಚುಲಿ ನಂದು ಒಂದು RX ಇನ್ಸಿಡೆಂಟ್ ಆಯ್ತಲ್ಲ, ಅದಾದ್ಮೇಲೆ ನಾನು ವಾಚು ಹೋಗ್ತಾ ಇರ್ಲಿಲ್ಲ, ಈ ಚೈನು ಹೋಗ್ತಾ ಇರ್ಲಿಲ್ಲ, ಏನೂ ಹೋಗ್ತಾ ಇರ್ಲಿಲ್ಲ. ಇವಾಗ ಮತ್ತೆ ಇವಾಗ ಹುಡುಗನ ಸ್ವಲ್ಪ ಎಲ್ಲ ಫಾರ್ಮ್ ಕರ್ಕೊಂಡ್ ಬರ್ತಾ ಇದೀವಿ. ಇವಾಗ ಮತ್ತೆ ಪ್ರೊಫೆಷನಲ್ ಆಗಿ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ಸೋಣ ಅಂತ. ಅದಿದ್ರು ಏನಾಗುತ್ತೆ ಗೊತ್ತಾ ಬ್ರೋ, ಒಂದ್ಸಲ ತರ ಏನೋ ಇನ್ಸಿಡೆಂಟ್ ಆಗ್ಬಿಟ್ರೆ ಹೆಂಗಿದೆ ಗೊತ್ತಾ, ಇದ್ರಲ್ಲಿ ಯಾವ್ದದು ಅಲ್ಲೋಜನ್ದು ಯಾವ್ದದು ಆರ್ಯದಲ್ಲಿ ಪಾರ್ಟ್ 1 ಇಂದ ಪಾರ್ಟ್ 2 ಕರ್ಕೊಂಡ್ ಬರ್ತಾ ಇದೀವಿ. ಓಕೆ, ಆಕ್ಚುಲಿ ಇವಾಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ಫೈನಲ್ ನಡೀತಾ ಇದೆ. ಇವಾಗ ಇನ್ನು ಇಂಡಿಯಾ ಆಶಯದಾಗ ಗೆದ್ರು. ತುಂಬಾನೇ ಕ್ರಿಕೆಟ್ ನೋಡ್ತಾ ಇರ್ತೀವಲ್ಲ ನಾವು, ಸೊ ಈಗ ಅದನ್ನೇ ನೋಡ್ತಾ ಇದ್ದೀವಿ. ಅದಕ್ಕೆ ಟೈಮ್ ಆಗೋಯ್ತು. ನಿನ್ನೆ ಇವತ್ತು ಇದಕ್ಕೆ ಅಂದ್ಬಿಟ್ಟು ಪ್ಯಾಕೆಟ್ ಬಿಡ್ರಿ, ಇದು ನೋ ಬೌಂಡ್ರೀಸ್ ಇದು ಶೂಸ್ ತೊಗೊಂಡು ಬಂದ್ವಿ. ಇದಕ್ಕೆ ಮ್ಯಾಚ್ ಆಗೋ ಥರ ಚೆನ್ನಾಗಿದೆ ಸಿದ್ಧಾರ್ಥ್ ಸೆಲೆಕ್ಷನ್ನು. ಥ್ಯಾಂಕ್ ಯು ಮ್ಯಾನ್, ಐ ಅಪ್ರಿಷಿಯೇಟ್. ಆ್ಯಕ್ಚುಲಿ ಇವತ್ತಿನ ಔಟ್ಫಿಟ್ ಸಖತ್ ಮ್ಯಾಚ್ ಆಗುತ್ತೆ, ಅದೇ ಇಂಟೆನ್ಷನ್ನು. ಪಾರ್ಟಿಸಿಪೇಟ್ ಆಗುತ್ತೆ. ಕಾಕಿ ತಗೊಂಡ್ವಿ. ನಮ್ಮ MJ ಅವರು 6 ನಾವೇ ಇಬ್ರು ಕಾರು. ಎಲ್ಲ ಬೈಕ್ ತಗೊಂಡೋಗಲ್ಲ, ಅವ್ರು ಸಿಕ್ಸರ್ ಬೇಕು. ಇವತ್ತು ನೆಸಿಟಿ ಇದೆ. ನಿಮ್ಗೆ ಮೋಟರ್ ಮಿಸ್ ಆಗಲ್ಲ, ಮೋಟರ್ ಮಾಡಿಸ್ತೀನಿ. ನಡಿ ಬ್ರೋ, ತಡ್ರಿ ಶೂಟ್ ಎತ್ಕೊಬಿಡ್ತೀನಿ. ಹಾಂ ಬರೀ ಗೈಸ್, ಆ್ಯಕ್ಚುಲಿ ಗಾಡಿ ಆನ್ ಆಗಿದ್ರೆ ಏನೂ ಲಾಕ್ ಮಾಡೋಕ್ಕಾಗಲ್ಲ. ಇವರು ಯಾವಾಗ ಗಾಡಿ ಆಫ್ ಮಾಡ್ತಾರೆ ಅವಾಗ ಲಾಕ್ ಕಂಟಿನ್ಯೂ ಮಾಡ್ಬೋದು. ಹಾಂ, ಇವಾಗ ಸೇಮ್ ರೂಟಾ? ಹಾಂ, ಸೇಮ್ ರೂಟ್. ಇಲ್ಲಿಂದ ಅರ್ಧ ಗಂಟೆ. ಇಲ್ಲಿಂದ ಅರ್ಧ ಗಂಟೆ. ಮೀನೋಡ್ ಹೋಗ್ಬಿಟ್ಟು ಅವಕ್ಕೆ ಒಂದೇ ರೂಟಲ್ಲಿ ಹೋಗ್ಬಿಡೋಣ. ಸರಿ, ನನಗೆ ಗೊತ್ತಿರಂಗೆ ನೀವು ಮುಂದೆ ಇರ್ತೀರಾ. ತಗೊಳ್ಳಿ ಹೆಲ್ಮೆಟ್, ನಡ್ರಿ ಹೋಣ. ಓಕೆ ಗೈಸ್, ಔಟ್ಫಿಟ್ ಇದು. ಈಗ ನಾವು ಸಿದ್ಧ ಕಾರಲ್ಲಿ. ಹಾಂ, ಫುಲ್ ನೋಡ್ರಿ ಇಲ್ಲಿ ಹೆಂಗೆ ಮದುವೆ ಗಂಡು ಇವರೇ. ಇದನ್ನೆಲ್ಲ ಮದುವೆ ಗಂಡು ಅಂತ ಅಂದ್ಬಿಟ್ರೆ ಅಷ್ಟೇ. ಇಲ್ಲ ಮದುವೆ ಗಂಡು ಅಲ್ಲ, ಅವ್ನು ಬಿಡ್ರಿ, ಅವ್ನು ಯಾವುದೋ ನೆಕ್ಸ್ಟ್ ಲೆವೆಲ್ ಇರ್ತಾನೆ ಯಾವಾಗಲೂ ಸಿದ್ದು. ಓಕೆ ಬನ್ನಿ. ಆ್ಯಕ್ಚುಲಿ ಗೈಸ್ ಅದು ಚೆನ್ನಾಗಿ ಕಾಣಿಸಿದೆ. ಆಲ್ಫೈನ್ ಸ್ಟಾರ್ ಹೆಲ್ಮೆಟು, ಫುಲ್ ಸೂಟು. POV ಅಲ್ಲೇ ಇಲ್ಲಿ ನಿಮ್ಮ ಮಾಮೂಲಿ ಒಂದು 2-3 ನಿಮಿಷ ಕ್ಲಿಪ್ ತೊಗೊಳ್ಳಿ. ಆಮೇಲೆ ಉಳಿದೆಲ್ಲ ಅಲ್ಲಿ ಇದ್ರ ಹತ್ರ. ಸಿದ್ ಹೇಳಪ್ಪ, ಏನು ಸಮಾಚಾರ? ಏನಿಲ್ಲಪ್ಪ, ನೀವು ದೊಡ್ಡವ್ರು ಹೇಳ್ಬೇಕು. ನೀವು ಯಾವಾಗಲೂ ಲೇಟಾಗಿ ಬರ್ತೀರಪ್ಪ. ನಾನು ಇವತ್ತು ಬಂದು ನಾನು 2:30 ಬಂದಿಲ್ಲ ಇದ್ದೀನಿ. 2:30 2:30 ಮೋಹನ್ ಬ್ರೋನು ನನಗೆ ಮತ್ತೆ 4:00 ಬರ್ತೀನಿ ಅಂತ. ನಾವು ಮ್ಯಾಚ್ ನೋಡ್ತಾ ಇದ್ವಿ, ಅದು ಬೇರೆ ಇದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್. ಅವಾಗ ನೋಡ್ತಾ ಕೂತಿದ್ವಿ. ಆ್ಯಕ್ಚುಲಿ ಒಂದು 3 ಗಂಟೆಗೆ ಬಂದಿರ್ಬೋದು ಅಷ್ಟೇ ನಾನು. ಬನ್ನಿ ಹೋಗ್ತಾ ಇರ್ತೀವಿ. ಹೆಂಗೆ? ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇವಾಗ ತುಂಬಾ ಹೊಟ್ಟೆ ಸಿಗ್ತಾ ಇದೆ. ಫಸ್ಟು ಹೋದ ತಕ್ಷಣ ಊಟಕ್ಕೆ ಹೋಗ್ಬಿಡೋಣ. ಡೈರೆಕ್ಟ್ ಸ್ನ್ಯಾಕ್ಸ್ ಏನಿರುತ್ತೆ ಊಟ ಮುಗಿಸ್ಬಿಡೋಣ, ಆಮೇಲೆ ಹೋಗಿ ಫೋಟೋ ಎಲ್ಲ ಮಾಡೋಣ. ಯಾಕಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ. ಇವ್ರು ನೋಡಿ, ಇದು ಹಿಂದೆ ಮುಂದೆ ಆ್ಯಕ್ಚುಲಿ ಇವ್ರು ನಿಂತಿದ್ರು ನಮಗೋಸ್ಕರ. ಚೆನ್ನಾಗಿ ಕಾಣುತ್ತೆ ಗುರು, ಈ ಥರ ಸೂಟ್ ಹಾಕೊಂಡು ಒಂದು 6 ಸ್ಟಾರ್ ಇಟ್ಕೊಂಡು ನೀಟಾಗಿ ಹಿಂಗೆ ಹೋದ್ರೆ ನೆಕ್ಸ್ಟ್ ಲೆವೆಲು. ಹೆಲ್ಮೆಟಿಗೆ ಕೊಟ್ರಿ 1.5 ಲಕ್ಷ ವಿದೇಶಿಗೆ. ಸಖತ್ತಾಗಿರೋ ಚಾಯ್ಸ್ ಮಾಡೋಣ ಮಾತ್ರ. ಓಕೆ, ಅದೇ ಇವಾಗ ಗಿಫ್ಟ್ ತೊಗೊಂಡು ಹೋಗ್ಬೇಕು. ಹಂಗೆ ಹೋಗಿಲ್ಲ ಎಲ್ಲ ಬಿಡ್ರಿ, ಅಲ್ಲೇ ಊಟ ಮೊದಲೇ ತಗೋಣ. ಫಸ್ಟ್ ಹೋಗಿ ಊಟ ಮಾಡೋಣ, ಆಮೇಲೆ ತಗೊಂಡು ಕೊಡೋಣ. ಊಟ ಆದಮೇಲೆ ಆಮೇಲೆ ಕೊಡೋದು. ಬ್ಲಿಂಕಿಟ್ ಆಯ್ತಲ್ಲ. ಬ್ಲಿಂಕಿಟ್ ಗಿಫ್ಟ್ ಆರ್ಡರ್ ಮಾಡಿ ಕೊಡೋದು. ಈ ರೋಡ್ ತುಂಬಾ ವಸ್ತು.
ಅಷ್ಟಲ್ಲಿ ಅಷ್ಟು ಅಲ್ವಾ? ರೋಡು ಹಾಳಾಗಿರೋದು. ಮುಂಚೆ ಚೆನ್ನಾಗಿತ್ತಾ? ಸಕ್ಕದಾಗಿತ್ತು ರೋಡ್. ಏನಕ್ಕೆ ಇದು ಬಗ್ಗದ ಮೇಲೆ ಮತ್ತೆ ಅಟ್ಲೀಸ್ಟ್ ಸರಿನೂ ಮಾಡಲ್ಲ. ಸರಿ ಮಾಡಲ್ಲ ಏನಂದ್ರೆ ಲೈಕ್ ಇಲ್ಲಿ ಗೌರ್ಮೆಂಟ್ ಚೇಂಜ್ ಆಗ್ತಾ ಇರೋದಲ್ಲ ಬ್ಯಾಕ್ ಟು ಬ್ಯಾಕ್. ಲಾಸ್ಟ್ ಟೈಮ್ BJP ಇತ್ತು, ಈ ಸಲ ಕಾಂಗ್ರೆಸ್ ಇದ್ದಾರೆ. ಏನು ಬರೀ ಬ್ಲಾಗೇ ನೋಡ್ತೀರಾ? ಹೋಗಿ ಸ್ವಲ್ಪ ಮೋಟರ್ ನೋಡ್ಕೊಂಡು ಬನ್ನಿ. ನಮ್ಮ MJದು ನಮ್ಮ ವಾಯ್ಸು ಇಲ್ಲೇ ನಮ್ಮ ಶ್ಯಾಡೋದಲ್ಲಿ ಹೋಗ್ತಾ ಇದ್ದಾರೆ ವರ್ಣದಲ್ಲಿ. ಫಾರ್ ಎ ಚೇಂಜ್ ಅಂಕಿ ಚಾನಲಲ್ಲಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, ನಮ್ಮ ಆತ್ಮೀಯ ಫ್ರೆಂಡ್ ಬೂಜಾ ರಾಹುಲ್ ಅವರ ವೆಡ್ಡಿಂಗು ಹೋಗ್ತಾ ಇದ್ದೀವಿ. ಇವತ್ತು ರಿಸೆಪ್ಷನ್ ಇರೋದು. ಸೊ ನಮ್ಮ ಮನೆಯಿಂದ ಒಂದು 8 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ಅಂಕಿ ಇವಾಗ ಲೇಟಾಗಿ ನಮ್ಮ ಮನೆ ಹತ್ರ ಬಂದ. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲ ನಮ್ಮ ಬೈಕ್ ಫ್ರೆಂಡ್ಸೇನೆ ಅಲ್ವಾ. ಸೊ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ಗಳು ಅವ್ರವ್ರ ಸೂಪರ್ ಬೈಕ್ ತರ್ತಾರೆ. ಪ್ರಾಬ್ಲಿ ಅಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಅದೆಲ್ಲ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಬೈಕನ್ನೇ ತೊಗೊಂಡಿದ್ದೀನಿ. ಸೊ ನಾವು ಇವಾಗ ನಮ್ಮ 6 ಹೋಗ್ತಾ ಇದ್ದೀವಿ. ಇನ್ನೂ ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಬರ್ತಾರೆ ಸೂಪರ್ ಬೈಕಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ಏನು ಪ್ಲ್ಯಾನ್ ಅಂತ ನಮಗೂ ಐಡಿಯಾ ಇಲ್ಲ. ರಾಹುಲ್ ಬೈಕ್ ಎತ್ಕೊಂಡ್ಬನ್ನಿ ಮಾಮ್ ಅಂತ ಅಂದಿದ್ದ. ಸೊ ಅದಕ್ಕೆ ಇವಾಗ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ವೆಡ್ಡಿಂಗ್ ಅಂದರೆ ಗೊತ್ತಲ್ಲ ಮಾಮೂಲಿ, ಬಾಯ್ಸ್ ಎಲ್ಲ ಸಿಕ್ಕಿದ ಮೇಲೆ ಸ್ವಲ್ಪ ಮಜಾ ಮಾಡಿಕೊಂಡು ಆಮೇಲೆ ನೈಟ್ ಊಟ ಮಾಡಿಕೊಂಡು ರಿಟರ್ನು ಮನೆಗೆ ಬರ್ತೀವಿ. ಸದ್ಯಕ್ಕೆ ಇದಿಷ್ಟೇ ಪ್ಲ್ಯಾನ್ ಇರೋದು. ಇನ್ನು ಮಿಕ್ಕಿದ್ದೇನಿದ್ರು ಅಂಕಿ POVನಲ್ಲಿ ನೋಡ್ಕೊಂಬಿಡಿ, ಒಂದು ಲಾಗಲ್ಲಿ ಏನೇನಿರುತ್ತೆ ಕಂಟೆಂಟ್ ಅಂತ ಅಂದ್ಬಿಟ್ಟು. ಸೊ ಇದು ಜಸ್ಟ್ ಒಂದು ಫಾರ್ ಎ ಚೇಂಜ್ ನಿಮಗೆ 2 POVನ ಇರಲಿ ಅಂತ ಅಂದ್ಬಿಟ್ಟು ನಾವು ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅಂಕಿಗೂ ಬೈಕೆ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದಿದ್ದು. ಅಂಕಿದು RS457 ಏನು ಎತ್ಕೊಳ್ಳಿ, ಒಂದು ನಿಮಿಷ ಇದೆ ಅಲ್ಲ. ಸೊ ಅಂಕಿದು RS457 ಎತ್ಕೊಳ್ಳಿ, ಅದಾದಮೇಲೆ ನಾವು ಎಲ್ಲ ಒಟ್ಟಿಗೆ ಬೈಕಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಅಲ್ಲಿ ವೆಡ್ಡಿಂಗ್ ಹತ್ರ ಹೋದಾದ್ಮೇಲೆ ಹೆಲ್ಮೆಟ್ ಹಿಡಿದಕ್ಕೆಲ್ಲನೂ ಆಗಲ್ಲ. ಹೆಲ್ಮೆಟ್ ಕ್ಯಾರಿ ಮಾಡೋಕ್ಕಾಗಲ್ಲ. ಜೊತೆಗೆ ಇನ್ನೊಂದೇನಂತಂದರೆ ಅಲ್ಲಿ ಬೈಕ್ ಪಾರ್ಕಿಂಗು ಅದು ಇದು ಎಲ್ಲ ನೋಡಬೇಕು. ಬೈಕ್ ಪಾರ್ಕಿಂಗಲ್ಲೆಲ್ಲ ಹೆಲ್ಮೆಟ್ ಇಟ್ಟರೆ ಅಷ್ಟೇ ಮುಗೀತು ಕತೆ. ಸೊ ಅದಕ್ಕೋಸ್ಕರ ಜೊತೆಗೆ ಸಿದ್ಧಾರ್ಥನೂ ಇದ್ದಲ್ಲ. ಸೊ ಸಿದ್ಧಾರ್ಥ ಮತ್ತು ಅಂಕಿ ಇಬ್ಬರೂ ಕಾರಲ್ಲಿ ಬಂದುಬಿಡಿ. ಸೊ ನಾನು ಬೈಕ್ ಎತ್ಕೊಳ್ತೀನಿ ಅಂತಂದ್ಬಿಟ್ಟು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಏನು ಗೊತ್ತಾ, ಇನ್ನೊಂದೇನೆಂದರೆ ನಮ್ಮ ಸುತ್ತಮುತ್ತ ಇರೋರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಇಲ್ಲ ನಮ್ಮ ಗ್ಯಾಂಗ್ ಎಲ್ಲರೂ ಡಲ್ಲಾಗೋಯ್ತು ಅಂತಂದರೆ ನಮಗೂ ಒಂಥರ ಅಯ್ಯೋ ಬಿಡು ಮಾಡೋಣ 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 ಅಂತ ಅಂದ್ಕೊಂಡು ನಾವು ಸ್ವಲ್ಪ ಲೇಸಿ ಆಗಿಬಿಡ್ತೀವಿ. ಎಸ್ಪೆಷಲಿ ಅಂಕಿ ಒಬ್ಬ ಆ್ಯಕ್ಟಿವ್ ಆಗಿದ್ದರೆ ನಾನು ಸ್ವಲ್ಪ ಜಾಸ್ತಿನೇ ಆ್ಯಕ್ಟಿವ್ ಆಗಿರ್ತೀನಿ. ಯಾಕಂದರೆ ವ್ಲಾಗ್ ಮಾಡಬೇಕು ಅಂತಂದರೆ ಅವನೇ ಕರ್ಕೊಂಡು ಹೋಗ್ತಾನೆ, ಇಲ್ಲ ನಾನೇನಾದ್ರು ಹೋಗಬೇಕು ಅಂದರೆ ಅವನು ಬರ್ತಾನೆ. ಒಬ್ರಿಗೊಬ್ರು ಪುಷ್ ಮಾಡ್ತಾ ಇರ್ತೀವಿ. ಸೊ ಕಮೆಂಟ್ ಹಾಕ್ರಿ ಅವನಿಗೆ, ರೆಗ್ಯುಲರ್ ವ್ಲಾಗ್ ಮಾಡಲಿ ಇನ್ಮೇಲಾದರೂ. ಓಕೆ, ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ರೂಟ್ ಮಿಸ್ ಆಗೋಯ್ತು. ರೈಟ್ ತೊಗೊಳೋ ಬದಲು ಲೆಫ್ಟ್ ತೊಗೊಂಬಿಟ್ಟೆ. ಸೊ ಮತ್ತೆ ಹೋಗಿ ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಇನ್ನೇನು 280 ಮೀಟರ್ಸ್ ಐ ಥಿಂಕ್ ಇದೇನಾ ಆದಿತ್ಯ ಕಲ್ಯಾಣ್ ಎಸ್. ಎಲ್ಲಿ ಸ್ಟ್ರೈಟಾ? ಐ ಅಲ್ಲ, ಹಾಂ ಈ ಕಡೆಗೆ ಬರ್ಬೇಕು, ಒಳಗಡೆಯಿಂದ ಬರಬೇಕಾ? ಹಾಂ 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 ಇಲ್ಲ ಇರಿ ಬರ್ತೀನಿ. ಹಾಂ ಸಾರಿ, Don't do noise because they are complaining. Okay, sure. Yeah. ಓಕೆ ಎಲ್ಲ ಇಲ್ಲಿದೆ ಸೂಪರ್ ಬೈಕರ್ಸು. ನಮ್ಮ ಸೂಪರ್ ಬೈಕ್ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ. ಓಕೆ ನೋಡ್ರಿ, ಇಲ್ಲಿ ಕಾರ್ ತಂದಿದ್ದಕ್ಕೆ ಬಾಯ್ಸ್ ಎಲ್ಲ ಯೂಸ್ಫುಲ್. ಇವಾಗ ಎಲ್ಲ ತಂದು ಹೆಲ್ಮೆಟ್ ಹಾಕ್ತಾರೆ ನೋಡ್ರಿ. ಬ್ರೋ ಇನ್ನೂ ಮೋಹನ್ ಬ್ರೋ ಬಂದಿಲ್ವಾ? ಅಲ್ಲ ಮೋಹನ್ ಬ್ರೋ ಬಂದಿಲ್ವಾ? ಮೋಹನ್ ಬ್ರೋ ನಾನು ಗಾಡಿ ಮನೇಲಿದೆ. ಎಲ್ಲ ಏನು ಹಿಂಗ್ ರೆಡಿ ಆಗಿದ್ದಾರೆ, ನಾವೇ ಹಿಂಗ ಡಿಕ್ಕಿ ಓಪನ್ ಮಾಡಿ ನೋಡು. ಆಗಿದಾರ ಅವು. ಬ್ರೋ ಇಲ್ಲೇ ಇದೀವಿ. ಇದು ಬನ್ನಿಲಿ ಪಾರ್ಕಿಂಗ್ಗೆ. ಇಲ್ಲಿ ಹೆಲ್ಮೆಟ್ ಎಲ್ಲ ಇಡಿಸ್ಕೊಳ್ತಾ ಇದ್ವಿ. ಒಂದು 4 ಕಿಲೋಮೀಟರ್ ಇಡಿಸ್ಕೊಂಡ್ವಿ. ಬರ್ತೀವಿ ತಡ್ರಿ ಮಾತ್ರಕ್ಕೆ. ಇವಾಗ ನಿಮ್ದು ಇಡಿಸ್ಕೋತೀವಿ.
ನಮ್ಗಿಂತ ಮುಂಚೆ ಬಂದ್ಬಿಟ್ರು ಅಣ್ಣ. ಜಾಗ ಇಲ್ಲ, ಹೆಲ್ಮೆಟ್ ಇದೆ ಬ್ರೋ. ಎಲ್ಲ ನಮಗೋಸ್ಕರ ಕಾಯ್ತವ್ರೆ. ರೈಟ್ ಮೈ ಔಟ್ಫಿಟ್ ಮ್ಯಾನ್. ಏನ್ ಬ್ಲಾಗ್ ಮಾಡ್ತಾ ಇದ್ದೀವಿ? ವ್ಲಾಗ್ ಮಾಡ್ತೀನಿ. ಯಾಕೆ ಮಾಡ್ಬಾರ್ದಾ? ಗುರು ಮಾಡ್ತೀವಿ ನಾವು. ಹಾಯ್ ಬ್ರೋ, ಆರಾಮ್ ನೀವು? ಬ್ರೋ ಆಕ್ಚುಲಿ ಚೆನ್ನಾಗಿದೆ ಬ್ರೋ ಔಟ್ಫಿಟ್. ನೋಡಿ ಇವರೆಲ್ಲ ವೇಟರ್ 1, ವೇಟರ್ 2, ವೇಟರ್ 3, ಅಲ್ಲಿ ನಮ್ಮ ವೇಟರ್ 4 ಬರ್ತಾರೆ ತಡ್ರಿ. ಅವನು ಚೀಫ್ ವೇಟರ್. ಎಲ್ಲ 5 ಸ್ಟಾರ್ ಹೋಟೆಲ್ ವೇಟರ್. ನಾನು ಯಾವ ಕಡೆಯಿಂದ ಯೂನೋ ಆಕ್ಚುಲಿ ನೋಡ್ರಿ ಚೆನ್ನಾಗಿದೆ. ಇವು 3 ಔಟ್ಫಿಟ್ ಚೆನ್ನಾಗಿದೆ ನಮ್ಮಂಗೆ. ನೀನು ಹೋಗ್ರು, ನಿನ್ನನ್ ಕರೆದ್ರೆ ನೀನ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿಯಲ್ಲ. ಎಲ್ಲ ಒಳಗಡೆ ಇಟ್ಟರು ಅಲ್ಲಿ ಫುಲ್ ಅದು ಹೆಲ್ಮೆಟ್ ಆಗಿದೆ. ಒಳ್ಳೆ ಕಂಟೆಂಟ್. ನಾವು ಬೇಬ್ಸ್ ಎಲ್ಲ ಕರ್ಕೊಂಡು ಹೋಗಲ್ಲ, ನಾವು ಬಟ್ಟೆ ತಳಕ್ ಹೋಗಿದ್ದು ನೆನ್ನೆ. ನೋಡ್ರಿ ಇಲ್ಲಿ ಎಲ್ಲ ಲೈನ್ ಅಪ್ ಇದೆ. ಬೂಜಾ, ಅದ ಹೆಸರೇನೆ ಗೊತ್ತಾಗಲಿಲ್ಲ ನನಗೆ. ಟೆನ್ನಾರು, ವರುಣ್ದು, CBR, ಅಲ್ಲಿ ತೋರಿಸಿಲ್ಲ. ಇಲ್ಲಿ ರಾವುದು, ಬೂಜಾ, ಹರ್ಷದು, CBR, G100 ಗೋಲ್ಡ್, ಇದು 6R. ಇನ್ನು ಅಲ್ಲೇ ಅದು ಇನ್ನೊಂದು ಯಾವ್ದು 2 6R. ಓಕೆ ಇಲ್ಲಿ ಎಕ್ಸ್ಪಲ್ಸ್ 200. ಓಕೆ ಕ್ರೇಜಿ. ನೋಡ್ರಿ ಸ್ಕೂಟರು 100cc ಸ್ಕೂಟರ್ಸ್, 100cc ಎಲ್ಲ ಅಲ್ಲಿ 210cc ಐತಲ್ಲ. ಅದೇ ಸ್ಕೂಟೀಸ್. ಅಲ್ಲೊಂದು ಹಿಮಾಲಯನ್ ಐತೆ ನೋಡು. ಊಟ ಕೊಡ್ತಾರೆ ಫಸ್ಟ್. ಊಟ ಕೊಡೋಣ. ಅಲ್ಲಿ ಗಂಡ ಅಪ್ರೂವಲ್ ಕೊಡಬೇಕು. ಇಲ್ಲಿ ಬೇಬಿಕಾನು ಅವೆಲ್ಲ ವೆಲ್ಕಮ್ ಡ್ರಿಂಕ್. ತುಂಬ ಹೊಟ್ಟೆ ಸಿಗ್ತಿದೆ ಇಲ್ಲಾಂದ್ರೆ ಈ ಥರ ಇರ್ತಾ ಇರಲಿಲ್ಲ. ಪೂಜಾ ಬಾಯ್ ರಾಹುಲ್ ಇವಾಗ ಮ್ಯಾರೇಜ್ ಬಾಯ್ ರಾಹುಲ್. ಜೋರ ಮಾತಾಡಿ. ರಾಹುಲ್ ಮದುವೆ ಆಗ್ತಾವನೆ ಅಂದ್ಬಿಟ್ಟು ಹಿಂದೆಗಡೆ ಸೀಟ್ ಹಾಕ್ಸ್ದ ಪೂಜಾಗೆ. ಇವನು ಇನ್ನೂ ಮದುವೆ 6 ತಿಂಗಳೈತೆ. ಮುಂದೆ ಬಾ. ನೀನು ಗಿಫ್ಟ್ ತಂದಿರೋ ಮುಂದೆ ಆದ್ಯತೆ. ಗಿಫ್ಟ್ ತಂದಿರೋ ಆದ್ಯತೆ ಮುಂದೆ ಬನ್ನಿ. ಯಾರು ತಂದಿಲ್ಲ ಏನು. ಅವನು ಬಿಯರ್ಡಿಗೂ ತೆಲುಗು ಮೂವಿ ವಿಲನ್. ಅದೇ ನಾನು ಹೇಳ್ತಿದ್ದೆ ಮುಂದೆ ವರ್ಷ. ಅಲ್ಲೇ ಕೇಳ್ತೀನಿ. ನಮ್ಗಿಂತ ಫಸ್ಟ್ ಗೋಲ್ಡ್ ನಿಂತ್ಕೋರ ಎಲ್ಲ ಕಡೆ. ನಮ್ಗಿಂತ ಗೋಲ್ಡ್ ಇದೆ. ಈ ಲೈನ್ ಫುಲ್ ನಮ್ದೆ. ಹೇಳಿ ಇವಾಗ ಹೇಳು. ಜಾಮೂನೊಳಗೆ ಚಂಪಾಕಲಿ ತರ ಮಾಡ್ಬಿಟ್ಟವ್ರೆ. ಇದಕ್ಕೆ 2 ಕೊಡ್ತಾ ಇದ್ದೀನಿ. ಪ್ರೂಫ್ ಇಟ್ಕೊಳ್ತಾ ಇದೀಯಾ? ಬ್ರೋ ಹೆಂಗಿದೆ ಎಲ್ಲ? ಇವ್ರು ನೋಡಿ ಎಲ್ಲ ತುಂಬಾ ದೊಡ್ಡ ಐಟಮ್ ಇದೆ. ಕಾಂಪಿಟೇಷನ್ ಅಲ್ಲಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮದುವೆ ಹುಡುಗನು ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಇವ್ರು ನೋಡಿ ಲೇಟ್ ಆಗಿ ಬಂದ್ರು. ಯೂಟ್ಯೂಬ್ಗೆ ಬಾನ್ ಬೀಸ್ಟ್ ಯೂಟ್ಯೂಬ್ಗೆ ಹಾಯ್ ಮಾಡಿ. ಎಲ್ಲ ವಯಸ್ಸಾದವರು ಎಲ್ಲ ಮದುವೆ ಮನೆಯಲ್ಲಿ ತಿನ್ನೋದು. ಬಟ್ ನಾವು ನೋಡಿದಾಗ ಬ್ರೋ ಯೂಟ್ಯೂಬ್ಗೆ ಬ್ರೋ ನೋಡಿ ಎಲ್ಲೆಲ್ಲೂ ಫ್ಯಾನ್ಸು ನಮ್ಮ ಬ್ರೋಗೆ. ತಿನ್ನಿ ಬ್ರೋ. ಈ ಬಾಯ್ಸ್
ಎಲ್ಲ ಬಾಯ್ ಮಾಡ್ಬಿಡಿ ಹೆಂಗೆ ಒಂದ್ಸಲಿ ರಾವ್. ಬಾಯ್ 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 ಬಾಯ್. ನೀವು ಬರ್ತೀರಾ? ಅದು ನೀವು ಹಿಂಗೆ ಹಾಕೋ ಬಂದ್ಬಿಡಿ. ನಿಂದೆ ಅಲ್ವಾ ಇದು ತಾಂಬೂಲ? ಬಾಯ್ 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 ಬಾಯ್. ಇದ್ಯಾರು ಸೌಂಡು? ಒಂದು ನೋಬಿತ್ತದ ಹಿಂಗೆ ಬರುತ್ತಾ ಸೌಂಡು? ಅಪ್ಪ ಸೈಕಾಗಿ ಬರುತ್ತವ ನಿಂತು ನೋಡ್ರಿ ಇಲ್ಲಿ ಬಾಯ್ಸ್ ಆವಳಿ ಫುಲ್ಲು. ಇದು ಇಡ್ಸೋ ಇದನ್ನ ಅದು ಹೋಗ್ತಲ್ಲ, ನಾನು ಏನ್ ಮಾಡ್ಲಿ? ನಾನು ಹೆಂಗ ವಿಡಿಯೋ ಮಾಡೋದು? ಹಿಂಗ್ ಮಿರರ್ ವಿಡಿಯೋ ಮಾಡಬೇಕು. ಬರ್ಲಿ ಜೇಣ ಯು ಬ್ಯೂಟಿ. ಅಯ್ಯಪ್ಪ ನೋಡ್ರಿ ಗೈಸ್ ಫುಲ್ಲು ಹಿಂಗೆ. ನೆಕ್ಸ್ಟ್ ನಮ್ಮ ರಾಹುಲ್ ಮದುವೆಗೆ, ಅಂದರೆ ಇದು ಈ ರಾಹುಲ್ ಬೇರೆ ಇನ್ನೊಬ್ಬ ರಾಹುಲ್ ಬೇರೆ ಬಂತು ಇವಾಗ. ಈ ರಾಹುಲ್ ಬೇರೆ ಇನ್ನೊಬ್ಬ ರಾಹುಲ್ ಬೇರೆ. ಆ ರಾಹುಲ್ ಮದುವೆಲಿ ಈ ಥರ ನಾನು ಫುಲ್ ಅಪ್ರಿಲ ತೊಗೊಂಡು ಶೂಟ್ ಹಾಕೊಂಡು ಬರ್ತೀನಿ. ಅವ್ರು ಫುಲ್ ಪ್ರೀ ಪ್ಲಾನ್ ಮಾಡ್ಕೊಬಿಟ್ಟಿದ್ರು, ನನಗೆ ಯಾರು ಏನು ಹೇಳೇ ಇರಲಿಲ್ಲ. ಟೈಮ್ 9:15. ಇವಾಗ ಎಲ್ರಿಗೂ ಫಾರ್ಮಲ್ ಆಗಿ ಬಾಯ್ ಹೇಳಿ ಹೊರಟಿದ್ದೀವಿ ಮನೆ ಕಡೆ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಅಂತ ವ್ಲಾಗ್ ಮಾಡಿದ್ದು. ಸ್ವಲ್ಪ ಇವತ್ತು ಫ್ರೀ ಇದ್ವಿ, ಬಟ್ ಫ್ರೀ ಇದ್ದ ಟೈಮಲ್ಲಿ ಮದುವೆ ಹೋಗ್ತಾ ಇದ್ವಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಇದನ್ನೇ ವ್ಲಾಗ್ ಮಾಡೋಂತ ಮಾಡಿದ್ದು. ಹೆಂಗೆ ಅನಿಸ್ತು ಅಂತ ನಿಮ್ಮ ಕಮೆಂಟ್ ಹಾಕಿ. ಈ ಥರ ಒಂದು ಲೈಫ್ ಸ್ಟೈಲ್ ಮದುವೆಯಲ್ಲಿ ಬರ್ತಾ ಇರುತ್ತೆ. AC ಹೊಡ್ತಿದ್ದೆ ಗುರು. ಹಾಂ, ನಮ್ಮ ಜಯಣ್ಣ ಅವರು ಹೋದ್ರು 6 ನಾವು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲಿಂದ ಇನ್ನೊಂದು 4-5 ಕಿಲೋಮೀಟ್ರು. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ರಾಹುಲ್ ಬ್ರೋ, ಹ್ಯಾಪಿ ಮ್ಯಾರಿಡ್ ಲೈಫ್. ಅವರೇ ಇವಾಗ ನಮ್ಮದು ರೀಸೆಂಟ್ ವೀಡಿಯೋಸಲ್ಲಿ ನಮ್ಮ ಗೋಲ್ಡನವರಲ್ಲಿ ಹಾಕಿದ್ರೆ ಜಿಮಿನಿ ಅವ್ರದ್ದೇನೆ. ಸೊ ಅದನ್ನೇ ಅವ್ರು ಡೆಕೋರೇಟ್ ಮಾಡಿದ್ರು. ನಾನು ವ್ಲಾಗಲ್ಲಿ ಕವರ್ ಮಾಡೋಣ ಅನ್ಕೊಂಡೆ, ಬಟ್ ನಮ್ಮ ಬಾಯ್ಸ್ ಫುಲ್ಲು ಬಿಸಿ. ಅಲ್ಲಿಂದ ಈ ಕಡೆ ಆ ಕಡೆ ಓಡಾಡಿಸ್ತಿದ್ರು. ಅದೆಲ್ಲ ಬೇಡ ಬಿಡ್ರಿ ಹೋಲಿ. ಓಕೆ, ಫಾರ್ ವಾಟ್ ಎವರ್ ರೀಸನ್ ಈ ವ್ಲಾಗ್ ಇಲ್ಲಿವರೆಗೂ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಯಾಕಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ರೀಲ್ಸ್, ಕಂಟೆಂಟ್ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ ಅಷ್ಟೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.